ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಗುರುವಾರ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಮಶ್ರೂಮ್ ದಮ್ ಬಿರಿಯಾನಿ, ರೈತ ಮತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಮಿಕ್ಸಿ ಜಾರ್ ಒಳಗಡೆ ನಾಟಿ ಬೆಳ್ಳುಳ್ಳಿ, ನಾಟಿ ಈರುಳ್ಳಿ, ಅದಾದಮೇಲೆ ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ಈ ನಾಟಿ ಈರುಳ್ಳಿ ಬೆಳ್ಳುಳ್ಳಿ ಇದೆ ಅಲ್ವಾ, ಇದು ಕ್ವಾಂಟಿಟಿ ನೋಡೋದಕ್ಕೆ ಜಾಸ್ತಿ ಇರೋ ಥರ ಕಾಣಿಸ್ತಾ ಇರುತ್ತೆ. ಆದರೆ ಅದನ್ನೆಲ್ಲ ಬಿಡಿಸಿ ಕಟ್ ಮಾಡಿ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡಿದಾಗ ಚಿಕ್ಕದಾಗಿ ಆಗೋಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಷ್ಟೊಂದು ಈರುಳ್ಳಿಯನ್ನು ಬಿಡಿಸ್ದೆ ಅಂತಂದರೆ ಸಿಕ್ಕಾಪಟ್ಟೆ ಜಾಸ್ತಿನೇ ಬಿಡಿಸ್ದೆ. ಅದು ರೆಸಿಪಿಗೆ ಚಿಕ್ಕದಾಗಿ ಅಂತ ಅನಿಸುತ್ತೆ. ಮತ್ತು ರೈತಾಗೆಲ್ಲನೂ ಅಷ್ಟೇ ಇದೇ ಒಂದು ನಾಟಿ ಈರುಳ್ಳಿಯನ್ನೇ ಬಳಸ್ಕೊಂಡೆ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇವೆಲ್ಲವನ್ನು ಹಾಕ್ಕೊಂಡು ರುಬ್ಕೊಂಡು ಬಂದೆ. ಅದಾದಮೇಲೆ ಇನ್ನು ಈ ಕಡೆಗೆ ಕ್ಯಾರೆಟ್ ಹಲ್ವಾ ಮಾಡಿಟ್ಟಿದ್ದೀನಿ. ಈ ಕ್ಯಾರೆಟ್ ಹಲ್ವಾ ಮತ್ತು ಮಶ್ರೂಮ್ ದಮ್ ಬಿರಿಯಾನಿ, ರೈತ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನ ತಮ್ಮ ಮತ್ತು ನನ್ನ ತಮ್ಮನ ವೈಫ್ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ನನ್ನ ತಮ್ಮನ ವೈಫ್ಗೆ ನಾನು ಮಾಡೋ ಕ್ಯಾರೆಟ್ ಹಲ್ವಾ ಅಂತಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಆ ಹುಡುಗಿಗೆ ಕ್ಯಾರೆಟ್ ಹಲ್ವಾ ಮಾಡಿದೆ. ಇನ್ನು ಮಶ್ರೂಮ್ ದಮ್ ಬಿರಿಯಾನಿ ನನ್ನ ತಮ್ಮನಿಗೆ ಇಷ್ಟ. ಸರಿ, ಇಬ್ಬರಿಗೂ ಒಂದೊಂದು ರೆಸಿಪಿ ಇಷ್ಟ ಅಂತಂದ್ಬಿಟ್ಟು ಅವ್ರಿಗಿಷ್ಟವಾದಂತಹ ರೆಸಿಪಿಗಳನ್ನು ಮಾಡಿಟ್ಟೆ. ಇವಾಗ ಮಶ್ರೂಮ್ ದಮ್ ಬಿರಿಯಾನಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. 5 ಲೀಟರ್ ಕುಕ್ಕರನ್ನೇ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇವಾಗ ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕಿದ್ದೀನಿ. ತುಪ್ಪನೂ ಹಾಕ್ಕೊಳ್ಬೋದು, ನನ್ನ ಹತ್ರ ಬೆಣ್ಣೆ ಇತ್ತಲ್ವ ಹಾಗಾಗಿ ಬೆಣ್ಣೆಯನ್ನೇ ಹಾಕಿದೆ. ಇವಾಗ ಎಣ್ಣೆ ಮತ್ತು ಬೆಣ್ಣೆ ಎರಡು ಬಿಸಿ ಆಗೋವರೆಗೂ ಇಟ್ಕೊಂಡು ಅದಾದಮೇಲೆ ಮಸಾಲೆ ಸ್ಪೈಸಸ್ನೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಮರಾಠಿ ಮೊಗ್ಗು, ಸ್ಟಾರ್ ಹೂವು ಇವುಗಳನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಬಿಟ್ಟು ಅದಾದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ನಾಟಿ ಈರುಳ್ಳಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಕಸೂರಿ ಮೆಂತ್ಯ ಸೊಪ್ಪನ್ನು ಸಹ ಒಂದು ಸ್ವಲ್ಪ ಹಾಕಿ ಈ ಒಂದು ಎಣ್ಣೆ ಮತ್ತು ಬೆಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ಈ ಒಂದು ಈರುಳ್ಳಿ ಇರುತ್ತಲ್ವ, ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ರೆಸಿಪಿಗಳು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಪಲಾವ್ ಮಾಡಿದಾಗ, ಆಮೇಲೆ ಈ ಥರ ಏನಾದರೂ ಬಾತ್ ರೆಸಿಪಿಗಳು ಮಾಡಿದಾಗಲೆಲ್ಲ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿಣದ ಪೌಡ್ರನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಇನ್ನು ಕೊನೆಯದಾಗಿ ಈ ರುಬ್ಕೊಂಡು ಇಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಬಿಟ್ಟು ಈ ಮಸಾಲೆಯಲ್ಲಿ ಎಣ್ಣೆ ತೇಲೋ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಈಗ
ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮನ್ನೆಲ್ಲ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಅದಾದಮೇಲೆ ಇನ್ನು ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿ ಒಂದು ಸ್ವಲ್ಪ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಆಮೇಲೆ ನಾನು 1.5 ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡಿದ್ದೆ. ಅದನ್ನು ಈ ಅಡುಗೆ ಮಾಡೋದಕ್ಕಿಂತ ಮುಂಚೆನೇ ನೀರಲ್ಲಿ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ. ಹಾಗಾಗಿ ನಾನು ಒಂದು 3 ಗ್ಲಾಸಷ್ಟು ನೀರನ್ನು ಹಾಕಿ, ನೀರು ಕುದಿಯೋ ಟೈಮಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎಲ್ಲ ತಿರ್ಸ್ಕೊಟ್ಟು ಒಂದು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಬಿಟ್ಟರೆ ಮಶ್ರೂಮ್ ದಮ್ ಬಿರಿಯಾನಿ ಅನ್ನೋದು ರೆಡಿ ಆಗುತ್ತೆ. ನಾನು ಈ ಥರ ಮಶ್ರೂಮ್ ದಮ್ ಬಿರಿಯಾನಿಯನ್ನು ಮಾಡ್ತೀನಿ. ನಾನು ಆದಷ್ಟು ರೆಸಿಪಿಗಳನ್ನೆಲ್ಲ ತುಂಬ ಸಿಂಪಲ್ಲಾಗೆ ಮಾಡ್ತೀನಿ. ಇನ್ನು ನಂತರ ಯಾರು ಈ ರೀತಿಯಾಗಿ ಮಶ್ರೂಮ್ ದಮ್ ಬಿರಿಯಾನಿಯನ್ನು ಮಾಡ್ತೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನೋಡ್ತಾ ಇರ್ಬೋದು ಮಶ್ರೂಮ್ ದಮ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ. ನಾನು ಸರಿಯಾಗಿ ವೀಡಿಯೋಸನ್ನು ಮಾಡ್ಕೊಳ್ಳೋದಕ್ಕೇ ಆಗಲಿಲ್ಲ, ಯಾಕಂದರೆ ಈ ರೆಸಿಪಿಗಳನ್ನೆಲ್ಲ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ. ಮಶ್ರೂಮ್ ದಮ್ ಬಿರಿಯಾನಿ ಈ ರೀತಿಯಾಗಿ ಮಾಡಿದೆ. ಇನ್ನು ರೈತಾ ಮತ್ತು ಕ್ಯಾರೆಟ್ ಹಲ್ವಾ ಅದನ್ನೆಲ್ಲ ಮಾಡಿದ್ದು ಡೀಟೇಲಾಗಿ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಇವಾಗ ಸಂಜೆ ಹಂಗೆ ಅವರು ಊರಿಗೆ ಹೊರಟ್ಬಿಟ್ರು. ನಾನು ಸಂಜೆ ಸ್ನಾನ ಮಾಡಿಕೊಂಡು ಇಲ್ಲಿ ಪಾರ್ಕಿಗೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಯಾರಾದರೂ ಮನೆಗೆ ಬಂದು ಮತ್ತೆ ಅವರು ಹೊರಟ ಮೇಲೆ ನಾವು ಸ್ನಾನ ಮಾಡಬಾರ್ದು, ಮುಖ ತೊಳಿಬಾರ್ದು, ಆಮೇಲೆ ಮನೆಯೆಲ್ಲ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರಲ್ವ. ಹಾಗಾಗಿ ಅವರು ಹೋಗಿ ಕಾಲ್ ಮಾಡಿದ್ದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ಪಾರ್ಕಿಗೆ ಬರೋಷ್ಟರಲ್ಲಿನೇ ಲೇಟ್ ಆಗಿಬಿಡ್ತು. ಇವಾಗ 6 ಗಂಟೆ ಹಂಗೆ ಬಂದು ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಬರ್ತಾ ಇದ್ದೀವಿ. ಮಳೆ ಮೋಡ ಏನೋ ಆಗಿತ್ತು, ಆದರೆ ಗುರುವಾರ ದಿನ ಮಳೆ ಏನೋ ಬರಲಿಲ್ಲ. ಬುಧವಾರ ದಿನ ಒಂದು ಸ್ವಲ್ಪ ಲೈಟಾಗಿ ಮಳೆ ಬಿತ್ತು. ಇನ್ನು ನಾನು ಪಾರ್ಕ್ಗೆ ಹೋಗಿ ಮತ್ತೆ ವಾಪಸ್ ಮನೆಗೆ ಬರಬೇಕಾದ್ರೆ ಯಾವಾಗಲೂ ಈ ರೋಡಲ್ಲೇ ಬರೋದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ. ಅದರಲ್ಲೂ ಸಮ್ಮರಲ್ಲಂತೂ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಹೊಂಗೆ ಮರಗಳು ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ ಆಮೇಲೆ ಬರಬೇಕಾದ್ರೆ ನಾನು ಹೇಳ್ತಾ ಇರ್ತೀನಿ ಅವಾಗವಾಗ, ಇಲ್ಲೊಂದು ಸೈಟ್ ತೊಗೊಂಡ್ಬಿಡಿ, ಚೆನ್ನಾಗಿರುತ್ತೆ ಮನೆ ಕಟ್ಕೊಳ್ಳೋದಕ್ಕೆ, ಈ ಏರಿಯಾ ನನಗೆ ತುಂಬ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು. ಆದರೆ ನಾನು ಸುಮ್ಮನೆ ಆ ರೀತಿಯಾಗಿ ಹೇಳ್ತೀನಿ, ಅದೇ ಸಾಕಪ್ಪ, ಈ ಫ್ಲ್ಯಾಟ್ ಇದೆ ಅಲ್ವಾ, ಇದೇ ಸಾಕು, ಸೈಟ್ ಗೀಟ್ ಎಲ್ಲ ತೊಗೊಂಡು ಮನೆ ಕಟ್ಟೋದು ಅಂತಂತಂದರೆ ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟೊಂದು ಕಷ್ಟ ಆಗುತ್ತೆ. ಯಾರು ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಸುರಿದು ಆಮೇಲೆ ಮನೆ ಕಟ್ಟಿ ಹೋಮ್ ಲೋನುಗಳು ತಗೊಂಡು ಸಾಯೋವರೆಗೂ EMIಗಳು ಕಟ್ಕೊಂಡು ಯಾರಪ್ಪ ಕಷ್ಟಗಳಲ್ಲಿ ಸಿಗಾಕೊಳ್ಳೋದು ಅಂತಂದ್ಬಿಟ್ಟು ಸಾಕಾಗ್ಬಿಟ್ಟಿದೆ ನನಗಂತೂ. ಸಾಕು, ಈ ಫ್ಲ್ಯಾಟೇ ನಮಗೆ ಸಾಕಾಗುತ್ತೆ. ಈ ಫ್ಲ್ಯಾಟ್ ಬಗ್ಗೆನೂ ನಾವು ಡೀಟೇಲಾಗಿ ಎಲ್ಲ ತಿಳ್ಕೊಂಡಿದ್ದೀವಿ, ಏನು ತೊಂದರೆ ಆಗೋದಿಲ್ಲ, ಇರ್ಬೋದು. ಆಮೇಲೆ ನಮಗೆ ಅಂತಂದ್ಬಿಟ್ಟು ಪತ್ರಗಳಲ್ಲಿ ಒಂದು ಸ್ವಲ್ಪ ಸ್ಕ್ವೇರ್ ಫೀಟ್ ಅಷ್ಟು ಭೂಮಿನೂ ನಮಗಿರುತ್ತೆ. ಸಾಕು ಇಷ್ಟೇ ಅಂತ ಅನಿಸ್ಬಿಟ್ಟಿದೆ. ಯಾರು ಅಷ್ಟೆಲ್ಲ ದುಡ್ಡನ್ನು ಸುರಿದು ಸಾಯೋವರೆಗೂ ಸಾಲುಗಳಲ್ಲಿರೋದು ಅಂತ ಅನಿಸ್ಬಿಟ್ಟಿದೆ. ಈ ವ್ಯವಸ್ಥೆಗಳು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಒಂದು ಕಾಲದಲ್ಲಿ ಫಾರಿನ್ ಕಂಟ್ರಿಗಳಲ್ಲಿ ಈ ಒಂದು ವ್ಯವಸ್ಥೆಗಳು ಇತ್ತು ಅಂತ ಅಂದ್ಕೊಳ್ತೀನಿ. ನಮಗೆ ಬೇಕಾದದನ್ನೆಲ್ಲ ಕ್ರೆಡಿಟ್ ಕಾರ್ಡಲ್ಲಿ ಕೊಟ್ಟು ನಮ್ಮ ಜೀವನನ ಸಾಯೋವರೆಗೂ ಸಾಲದಲ್ಲೇ ಇಡ್ತಾ ಇತ್ತಂತೆ. ಅಂದರೆ ಇವಾಗ ಅಮೇರಿಕಾ ಮತ್ತು UK, ಜರ್ಮನಿ, ಜಪಾನ್, ಕೆನಡಾ ಈ ಥರ ದೇಶಗಳಲ್ಲೆಲ್ಲ ಆ ಒಂದು ವ್ಯವಸ್ಥೆಗಳಿತ್ತಂತೆ. ಇವಾಗ ನಮ್ಮ ಇಂಡಿಯಾದಲ್ಲೂ ಆ ವ್ಯವಸ್ಥೆಗಳು ಬಂದ್ಬಿಟ್ಟಿದೆ. ಇವಾಗ ಮನೆ ನೋಡಿದ್ರು EMI, ಕಾರ್ ನೋಡಿದ್ರು EMI, ಮನೆಯಲ್ಲಿ ಫರ್ನಿಚರ್ಗೆ ನೋಡಿದ್ರು EMI, ಇನ್ನು ಲಕ್ಸುರಿ ಲೈಫ್ಗಳೆಲ್ಲ EMIಗಳೇ. ಆ EMIಗಳು ಕಟ್ಟೋದಕ್ಕೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇರ್ತೀವಿ. ಒಬ್ಬೊಬ್ಬರಿಗೆ ಏನೇನಿಲ್ಲ ಅಂತಂದ್ರೂ 7-8 EMIಗಳು, ಕ್ರೆಡಿಟ್ ಕಾರ್ಡುಗಳು, ಪರ್ಸ್ನಲ್ ಲೋನುಗಳು, ಅಪ್ಪ ಬೇಡ ಸಾಕಾಗ್ಬಿಟ್ಟಿದೆ. ಅದ್ರ ಬಡ್ಡಿಗಳು, ಅವು ಬಡ್ಡಿಗಳಲ್ಲ, ಚಕ್ರ ಬಡ್ಡಿಗಳು. ಬಡ್ಡಿ ಕಟ್ಟಿದ್ರೆ ಅದೊಂಥರ ಲೆಕ್ಕ ಅಂತ ಹೇಳ್ಬೋದು, ಅದು ಚಕ್ರ ಬಡ್ಡಿಗಳು. ಬಡ್ಡಿಗಳ ಮೇಲೆ ಬಡ್ಡಿ ಹಾಕ್ಕೊಂಡು ನಾವು ದುಡಿಯೋದೆಲ್ಲ ಬರೀ ಬಡ್ಡಿಗಳು ಕಟ್ಟೋದಕ್ಕೇ ಸರಿ ಹೋಗ್ಬಿಡುತ್ತೆ.
ಆ ರೀತಿಯಾಗಿ ಆಗೋಗಿದೆ ನಮ್ಮ ಇಂಡಿಯಾದಲ್ಲೂ ಈ ಥರ ವ್ಯವಸ್ಥೆಗಳು. ಅಂದರೆ ಅದರ ಹಿಂದೆ ಅನುಕೂಲಗಳು ಇದೆ, ಅದರ ದುಪ್ಪಟ್ಟು ಅನಾನುಕೂಲಗಳೂ ಇದೆ. ಇವಾಗ ನಮಗೆ ಸಾಲಗಳು ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಅಂತಂದ್ಬಿಟ್ಟು ಆ ಬಡ್ಡಿ ಚಕ್ರ ಬಡ್ಡಿಗಳನ್ನು ಲೆಕ್ಕಾಚಾರನೇ ಮಾಡದೆ ನಾವು ಸಾಲಗಳನ್ನು ಮಾಡ್ತಾ ಇದ್ದೀವಿ. ನಮಗೆ ಬೇಕಾದಷ್ಟು ಅಮೌಂಟ್ ಅನ್ನೋದು ನಮಗೆ ಇನ್ಸ್ಟೆಂಟಾಗಿ ಸಿಗ್ತಾ ಇದೆ. ಇವಾಗ ಇನ್ಸ್ಟೆಂಟಾಗಿ ಅಡುಗೆಗಳೆಲ್ಲ ಹೆಂಗೆ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಇನ್ಸ್ಟೆಂಟು ಸಾಲಗಳು ಸಹ ಸಿಗ್ತಾ ಇದೆ. ಯಾವುದೇ ಒಂದು ಸಿಬಿಲ್ ಸ್ಕೋರು ರಿಕ್ವೈರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು ಸಾಲಗಳನ್ನು ಕೊಡ್ತಾ ಇದ್ದಾರೆ. ನಾವು ಫೋನಲ್ಲೇ ಏನಿಲ್ಲ ಅಂತಂದ್ರೂ ಒಂದು 10 lakhsವರೆಗೂ ಇನ್ಸ್ಟೆಂಟ್ ಸಾಲಗಳನ್ನು ಮಾಡ್ಕೊಳ್ಬೋದು. ಹಿಂಗೆಲ್ಲ ವ್ಯವಸ್ಥೆಗಳಾಗ್ಬಿಟ್ಟಿದೆ. ಹಾಗಾಗಿ ನಮಗೆ ಸಾಲಗಳು ಕೊಡೋರು ಇರಬೇಕಾದ್ರೆ ಸಾಲ ಮಾಡೋದಕ್ಕೆ ಯಾಕೆ ಭಯ? ತಿಂಗಳ ನಾವು ಇಷ್ಟು ಕಟ್ಕೊಂಡೋದ್ರೆ ಅದು ತೀರೋಗುತ್ತಲ್ವಾ ಅಂತಂದ್ಬಿಟ್ಟು ನಾವು ತಗೊಳ್ತೀವಿ. ಆದರೆ ಅದರ ಬಡ್ಡಿ ಚಕ್ರ ಬಡ್ಡಿಗಳೇ ಎಷ್ಟೊಂದೆಲ್ಲ ಕಟ್ತಾ ಇದ್ದೀವಿ. ನಾವು ಮನೆ ಸಂಸಾರಕ್ಕಾಗುವಷ್ಟು ನಾವು ಚಕ್ರ ಬಡ್ಡಿಗಳನ್ನು ಕಟ್ತಾ ಇದ್ದೀವಿ. ಅದಾದಮೇಲೆ ಇನ್ನೂ ಮುಂದಕ್ಕೆ ಹೋಗಿ ಒಂದು 15,000 ಅಷ್ಟು ಸೇವಿಂಗ್ಸನ್ನು ಮಾಡಿಕೊಂಡು ಒಂದು ಚಿಟ್ ಫಂಡ್ಸನ್ನು ಹಾಕ್ಕೊಳ್ಳುವಷ್ಟು ನಾವು ಚಕ್ರ ಬಡ್ಡಿಗಳನ್ನು ಕಟ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ನಮಗೊಂದು ಲಕ್ಸುರಿ ಲೈಫ್ ಬೇಕು ಅಂತಂದ್ಬಿಟ್ಟು ನಾವು ಕಂಡಲ್ಲೆಲ್ಲ ನಾವು ಸಾಲಗಳನ್ನು ಮಾಡಿಕೊಂಡು ಅದು ಮೈ ಮೇಲೆ ಹಾಕ್ಕೊಂಡು ಒಂದಲ್ಲ ಒಂದಿನ ಕಟ್ಟೋದಕ್ಕಾಗಲಿಲ್ಲ ಅಂತಂದರೆ ನಾವು ಏನೆಲ್ಲ ಮಾಡ್ಕೊಂಡಿರ್ತೀವೋ ಅದನ್ನೆಲ್ಲ ಕಳ್ಕೊಂಡು ಬೀದಿ ಪಾಲಾಗ್ತಾ ಇದ್ದೀವಿ. ಈ ಥರ ಒಂದು ಸಿಚುವೇಶನ್ಗಳು ನಮಗೆ ಎದುರಾಗ್ತಾ ಇದೆ. ಈ ವ್ಯವಸ್ಥೆಗಳು ಇರಬೇಕಾದ್ರೆ ನಾವು ಆದಷ್ಟು ಹುಷಾರಾಗಿ ಹೆಜ್ಜೆಯನ್ನು ಇಟ್ಟರೆ ನಮ್ಮ ಜೀವನ ಒಂದು ಸ್ವಲ್ಪ ಸೇಫ್ ಆಗಿರುತ್ತೆ. ಇಲ್ಲ ಅಂತಂದರೆ ಈ ಸಾಲಕ್ಕೆ ಸಿಗಾಕೊಂಡು ನಾವು ಜೀವನ ನರಕ ಮಾಡ್ಕೊಳ್ಬೇಕಾಗುತ್ತೆ. ಏನು ಮಂಜು, ಸಾಲನೇ ಮಾಡದೆ ಇದನ್ನೆಲ್ಲ ಹೆಂಗಮ್ಮ ನಿಭಾಯಿಸೋದು ಅಂತ ನೀವು ಕೇಳ್ಬೋದು. ಅಂದರೆ ಈಗ ನಾವು ಹೆಂಗೂ ಇವಾಗ ಯಾರು ಬಡ್ಡಿ ಚಕ್ರ ಬಡ್ಡಿ ಇಲ್ಲದೆ ನಮಗೆ ಸಾಲವನ್ನು ಕೊಡೋದಿಲ್ಲ. ಹಾಗಾಗಿನೇ 1-2 EMIಗಳನ್ನು ಇಟ್ಕೊಳ್ಬೇಕಷ್ಟೇ. ಅದ್ರ ಮೇಲೂ 6-7 EMIಗಳು ಇಟ್ಕೊಳ್ತೀವಲ್ವ, ಅದು ತುಂಬಾ ಕಷ್ಟ. ಅರ್ಧಕ್ಕರ್ಧ ಬಡ್ಡಿನೇ ಹೋಗುತ್ತೆ. ಆಮೇಲೆ ತೀರಾ ಎಮರ್ಜೆನ್ಸಿ ಅನ್ಬೇಕಾದ್ರೆ ನಾವು ಈ ಒಂದು ಸಾಲಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ನಮಗೆ ಎಮರ್ಜೆನ್ಸಿ ಏನೂ ಇಲ್ಲ, ಈ ಸದ್ಯಕ್ಕಿಲ್ಲ ಅಂದರೂ ತೊಂದರೆ ಇಲ್ಲ, ಎಲ್ಲವನ್ನು ನಾವು ಕ್ಲಿಯರ್ ಮಾಡಿಕೊಂಡು ಆಮೇಲೆ ನಾವು ಸೆಟಲ್ ಆದರೆ ಪರವಾಗಿಲ್ಲ ಅಂತ ಇರಬೇಕಾದ್ರೆ ಆವಾಗ ನಾವು ಈ ಸಾಲಗಳ ತಂಟೆಗೆ ಹೋಗಬಾರ್ದು. ನಿಜವಾಗ್ಲೂ ಹೇಳ್ತೀನಿ, ಮನೆಯಲ್ಲಿ ಸಾಲಗಳಿತ್ತು ಅಂತಂದರೆ ದರಿದ್ರ ಅಂತಲೇ ಹೇಳ್ಬೋದು. ಸಾಲ ಇಲ್ಲ ಅಂತಂದರೆ ನಾವು ಒಂದು ಹೊತ್ತು ತಿಂದರೂ ಅಷ್ಟೇ ಎಷ್ಟೋ ನೆಮ್ಮದಿಯಾಗಿ ಜೀವನವನ್ನು ಮಾಡ್ತೀವಿ. ಅದರಲ್ಲೂ ಈ ಬಡ್ಡಿ ಚಕ್ರ ಬಡ್ಡಿಗಳನ್ನು ತುಂಬ ಲೆಕ್ಕಾಚಾರ ಮಾಡಿಕೊಂಡು ಸಾಲಗಳನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಮ್ಮ ದುಡಿಮೆ ಎಲ್ಲ ಅದರಲ್ಲೇ ಹೊರಟೋಗ್ಬಿಡುತ್ತೆ, ಏನೂ ಉಳಿಯೋದೇ ಇಲ್ಲ. ಬಂದಿದ್ದೆಲ್ಲ ಏನಪ್ಪ ಕಟ್ತಾನೇ ಇದ್ದೀವಿ, ಇದು ತೀರ್ತಾನೇ ಇಲ್ಲ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಇದರಿಂದ ಹೊರಗಡೆನೇ ಬರೋದಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಅನಿಸೋದಕ್ಕೆ ಸ್ಟಾರ್ಟ್ ಆದಾಗ ಒಂದ್ಸಲ ಕೂತ್ಕೊಂಡು ಲೆಕ್ಕಾಚಾರ ಹಾಕಿದ್ರೆ ಅವಾಗ ಗೊತ್ತಾಗುತ್ತೆ, ಯಪ್ಪ ಎಷ್ಟೊಂದು ಬಡ್ಡಿ ಚಕ್ರ ಬಡ್ಡಿಗಳನ್ನು ಕಟ್ತಾ ಇದ್ದೀವಿ, ಇನ್ನೆಂಗೆ ನಾವು ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಸಾಧ್ಯ ಅಂತೆಲ್ಲ ಅನಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಎಷ್ಟಿದ್ರೆ ಅಷ್ಟೇ ಸಾಕು ಜೀವನದಲ್ಲಿ. ಇದ್ದಾಗ ಏನಾದರೂ ಒಂದು ಮಾಡ್ಕೊಳ್ಳೋಣ, ಈ ಒಂದು ಬಡ್ಡಿ ಚಕ್ರ ಬಡ್ಡಿಗಳು ಸವಾಸನೆ ಬೇಡಪ್ಪ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನನಗಂತೂ ಆ ರೀತಿಯಾಗಿ ಅನಿಸ್ಬಿಟ್ಟಿದೆ. ಸಾಕು, ಎಷ್ಟಿದ್ರೆ ಅಷ್ಟೇ ಸಾಕು, ನೆಮ್ಮದಿಯಾಗಿ ಜೀವನ ಮಾಡಿಬಿಡೋಣ, ಈ ಸಾಲಗಳ ತಂಟೆಗೆ ಇನ್ನು ಮುಂದಕ್ಕೆ ಯಾವತ್ತಿಗೂ ಹೋಗಲೇಬಾರ್ದು ಅಂತ ಅಂದ್ಕೊಂಡು ಅದೇ ರೀತಿಯಾಗಿಯೇ ನಡ್ಕೊಂಡಿದ್ದೀನಿ. ತುಂಬ ಕಂಟ್ರೋಲ್ ಮಾಡಿಕೊಂಡು ತೀರಿಸ್ತಾ ಇದ್ದೀವಿ. ನೋಡೋಣ, ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಇದರಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ಬಿಟ್ಟು. ಯಾವ ರೀತಿಯಾಗಿ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನೋ ಅದೇ ರೀತಿಯಾಗಿಯೇ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನಡ್ಕೊಳ್ತಾನೂ ಇದ್ದೀನಿ. ಏನು ಮನೆಗೆ ವಸ್ತುಗಳನ್ನು ತಗೊಳ್ತಾನೇ ಇಲ್ಲ. ನೀವು ನೋಡ್ತಾ ಇರ್ಬೋದು, ಬಂದಿದ್ದೆಲ್ಲ ಫಸ್ಟು ಸಾಲಗಳನ್ನೆಲ್ಲ ತೀರಿಸ್ಬಿಡೋಣ. ಇಲ್ಲ ಅಂತಂದರೆ ನಾವು ಸಾಲದ ಟೆನ್ಯೂರ್ ಪೀರಿಯಡ್ ಅನ್ನೋದು ಜಾಸ್ತಿ ಆಗುತ್ತೆ. ಇವಾಗ ನಾವು ಒಂದು 3 ವರ್ಷದಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಹೊರಗಡೆ ಬರ್ತೀವಿ ಅಂತ ಅಂದ್ಕೊಂಡ್ರೆ ನಾವು ಎಲ್ಲವನ್ನು ಅಂದರೆ ಅಟ್ ಎ ಟೈಮ್ ವಸ್ತುಗಳು ಬೇಕು, ಸಾಲನೂ ತೀರಬೇಕು
ಅಂತಂದರೆ 3 ವರ್ಷ ಅನ್ನೋ ಟೈಮಿಂಗ್ಸ್ ಬಂದುಬಿಟ್ಟು ಒಂದು 6-7 ವರ್ಷ ಆಗಿಬಿಡುತ್ತೆ. ಹಾಗಾಗಿ ನಾನು ತುಂಬ ಕಂಟ್ರೋಲ್ ಮಾಡಿಕೊಂಡು ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಈಗ ಪಾರ್ಕಿಂದ ಮನೆಗೆ ಬಂದಿದ್ದಾದಮೇಲೆ ಇನ್ನು ನನ್ನ ತಮ್ಮ ಅವರು ಒಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಬಂದಿದ್ರು. ಬ್ಯಾಗಲ್ಲೇ ಇತ್ತು. ಏನೇನು ತೊಗೊಂಬಂದಿದ್ದಾರೆ ಅಂತ ನಾನು ನೋಡಿರಲಿಲ್ಲ. ಆಮೇಲೆ ಎಲ್ಲ ತೆಗೆದು ಇಟ್ಟೆ. ತರಕಾರಿಗಳು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ರು. ಆಮೇಲೆ ಈ ರಾಗಿ ಹೊತ್ತು ಶಾವಿಗೆ ಎಲ್ಲ ಮಾಡಿದ್ರಂತೆ, ಅದನ್ನು ತೊಗೊಂಬಂದಿದ್ರು. ನೀವಿನ್ನು ಬೆಲ್ಲದ ಪಾನಕ ಮಾಡ್ಕೊಂಬಿಡಿ ಅಕ್ಕ ಇದಕ್ಕೆ ಅಂತಂದ್ಬಿಟ್ಟು ಪೌಡ್ರು ಸಹ ತೊಗೊಂಬಂದಿದ್ರು. ನಾನು ಪಾನಕ ಮತ್ತು ಅದೇ ಇನ್ನು ಮಧ್ಯಾಹ್ನ ಮಾಡಿರೋ ಮಶ್ರೂಮ್ ದಮ್ ಬಿರಿಯಾನಿ ಮತ್ತು ರೈತ, ಇನ್ನು ಕ್ಯಾರೆಟ್ ಹಲ್ವಾ ಅಂತೂ ಒಂದು ಸ್ವಲ್ಪನೇ ಇತ್ತು ಇವತ್ತಿಗಾಗೋಷ್ಟು. ಯಾಕಂದರೆ ನನ್ನ ತಮ್ಮನ ವೈಫಿಗೆ ಕ್ಯಾರೆಟ್ ಹಲ್ವಾ ಅಂತಂದರೆ ತುಂಬ ಇಷ್ಟ ಅಂತಂದ್ಬಿಟ್ಟು ಬಾಕ್ಸ್ಗೆ ಹಾಕಿ ಅಲ್ಲಿ ತಿನ್ಕೊಂಬಿಡಿ ನೀವು, ಅದು ತಣ್ಣಗಾದಷ್ಟು ತುಂಬ ಚೆನ್ನಾಗಿರುತ್ತೆ ಅಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಕಳಿಸ್ದೆ. ಇನ್ನು ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಆಮೇಲೆ ಅಂದರೆ ಟೈಮ್ ಆಗಿಬಿಟ್ಟಿತ್ತು, ಒಂದು 10 ಗಂಟೆ ಹಾಗೆ ಟೈಮ್ ಆಗಿಬಿಟ್ಟಿತ್ತು. ಲೇಔಟ್ ಒಳಗಡೆ ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಬಂದು ಆಮೇಲೆ ಈ ತರಕಾರಿಗಳನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಬಂದು ಇವಾಗ ತರಕಾರಿಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಇನ್ನು ನನಗಂತೂ ನಾನೇನಾದರೂ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತಂದರೆ ಆದಷ್ಟು ಅದನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಅದೆಷ್ಟೇ ಲೇಟ್ ಆದ್ರೂ ಅಭ್ಯಾಸ ತಪ್ಪಿಸೋದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ನಾನು ಪಾರ್ಕಿಗೆ ಹೋಗ್ಬೇಕಾದ್ರೂ ಅಷ್ಟೇ ಲೇಟ್ ಆಗಿತ್ತು, 6 ಗಂಟೆ ಹಂಗಾಗಿತ್ತು. ಆಮೇಲೆ ಇಲ್ಲಿ ಲೇಔಟ್ ಒಳಗಡೆ ವಾಕ್ ಮಾಡೋದಕ್ಕೆ ಹೋದಾಗೂ ಅಷ್ಟೇ ಒಂದು 10 ಗಂಟೆ ಆಗಿಬಿಟ್ಟಿತ್ತು. ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಲ್ವ, ಅದನ್ನ ತಪ್ಪಿಸ್ಬಾರ್ದು ಅಂತಂದ್ಬಿಟ್ಟು ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇರ್ತೀನಿ. ಯಾವಾಗಲಾದರೂ ಒಂದೊಂದು ಟೈಮ್ ಆಗೋದೇ ಇಲ್ಲ ಅನ್ನೋ ಟೈಮಲ್ಲೇ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ. ಇಲ್ಲ ಅಂತಂದರೆ ಅವುಗಳನ್ನೆಲ್ಲ ಫಾಲೋ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಟ್ರೈ ಮಾಡ್ತಾ ಇರ್ತೀನಿ. ಇವಾಗ ನೈಟ್ ಟೈಮ್ ಕಿಚನ್ ಕ್ಲೀನ್ ಮಾಡೋದು ಅಷ್ಟೇ ಒಂದೊಂದು ದಿನ ಆಗೋದೇ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ನನಗೆ ನಾನೇ ಬೈಕೊಳ್ತಾ ಇರ್ತೀನಿ, ಇಲ್ಲ ಹಾಗೆಲ್ಲ ಅನ್ಬಾರ್ದು, ನೀನು ಮಾಡಲೇಬೇಕು. ಪ್ರತಿದಿನ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ದೀಯ ಅಂತಂದರೆ ಕಿಚನ್ 365 ದಿನ ನೀಟಾಗಿರುತ್ತೆ. ಒಂದಿನ ಏನಾದರೂ ಸ್ಕಿಪ್ ಮಾಡಿದೀಯಾ ಅಂತಂದರೆ ನಾಳೆನೂ ನೀನು ಹಂಗೆ ಸ್ಕಿಪ್ ಮಾಡ್ತೀಯಾ, ನಾಳುದ್ದನೂ ನೀನು ಹಂಗೆ ಸ್ಕಿಪ್ ಮಾಡ್ತಾ ಇರ್ತೀಯ, ಅದು ಅಭ್ಯಾಸ ಆಗಿಬಿಡುತ್ತೆ, ಮಾಡಲೇಬೇಕು ನೀನು ಮಾಡು ಅಂತಂದ್ಬಿಟ್ಟು ನನ್ನನ್ನು ನಾನೇ ದಂಡಿಸ್ಕೊಳ್ತೀನಿ. ಅದಾದಮೇಲೆ ಬೇರೆ ಕೆಲಸಗಳಲ್ಲೂ ಅಷ್ಟೇ ಇದೇ ರೀತಿಯಾಗಿಯೇ ನನ್ನನ್ನು ನಾನು ದಂಡಿಸ್ಕೊಳ್ತಾ ಇರ್ತೀನಿ. ನೀನು ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ, ನೀನು ಮಾಡು 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 ಅಂತಂದ್ಬಿಟ್ಟು ನನಗೆ ನಾನೇ ಫೋರ್ಸ್ ಮಾಡ್ಕೊಳ್ತಾ ಇರ್ತೀನಿ. ನೆಕ್ಸ್ಟ್ ಈಗ ಶುಕ್ರವಾರ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ಇನ್ನು ಫ್ರೆಶ್ ಅಪ್ ಆಗಿ 4 ಬಾಲ್ಕನಿಗಳನ್ನು ಕಸ ಗುಡಿಸಿ ಇವಾಗ ಕಾರಿಡಾರ್ ಕಸ ಗುಡಿಸೋದಕ್ಕೆ ಬಂದಿದ್ದೀನಿ. ಶುಕ್ರವಾರ ಪೂಜೆ ಏನೂ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡಿದ್ದೆ. ಯಾಕಂದರೆ ಏನೋ ಸೂತ್ಕ ಇದೆ ಅಂತಂದ್ಬಿಟ್ಟು ಹೇಳಿದರು. ಇನ್ನೊಂದು 11 ದಿನ ಪೂಜೆ ಮಾಡೋದೇನು ಇರಲಿಲ್ವಲ್ಲ, ಸರಿ ಆಯಿತು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಬಿಡೋಣ. ಇಲ್ಲ ಅಂತಂದರೆ ಈ ಸಮ್ಮರಲ್ಲಿ ಫ್ಲೋರ್ ಮೇಲೆಲ್ಲ ಧೂಳು ತುಂಬ ಬಂದು ಕುತ್ಕೊಂಡಿರುತ್ತೆ, ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ. ಅಟ್ಲೀಸ್ಟು ಮನೇನಾದರೂ ಒರೆಸೋಣ ಅಂತಂದ್ಬಿಟ್ಟು ಇವಾಗ ಬಾಲ್ಕನಿಗಳೆಲ್ಲ ಕಸ ಗುಡಿಸಿ ಕಾರಿಡಾರೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಇನ್ನು ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಇನ್ನು ಮನೆಯೆಲ್ಲ ಒರೆಸ್ಕೊಂಡು ಬಂದು ಆಮೇಲೆ ಅಡುಗೆ ಏನಾದರೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಅಂತಂದರೆ ಜಾಸ್ತಿ ಹೊತ್ತೇನು ಕುತ್ಕೊಂಡಿರಲಿಲ್ಲ, ಒಂದು 15 ಮಿನಿಟ್ಸ್ ಅಷ್ಟು ಕುತ್ಕೊಂಡಿದ್ದೆ ಅಷ್ಟೇ. ಹಂಗೆ ಎದ್ಬಿಟ್ಟೆ. ಇನ್ನು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಆಮೇಲೆ ರಿಲ್ಯಾಕ್ಸ್ ಆಗಿ ಕುತ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಮನೇನ ಕಸ ಗುಡಿಸ್ತಾ ಇದ್ದೆ. ಅಷ್ಟರಲ್ಲಿ ಪವರ್ ಹೋಯಿತು. ಇನ್ನು ಜನ್ರೇಟ್ರನ್ನು ಆನ್ ಮಾಡಿರಲಿಲ್ಲ ಅವರು, ಕೆಳಗಡೆ ವಾಚ್ಮ್ಯಾನ್ ಅವರು. ಸರಿ ಆಯಿತು ಬಿಡು ಅಂತಂದ್ಬಿಟ್ಟು ಹಂಗೆ ಕಸ ಗುಡಿಸ್ತಾ ಇದ್ದೀನಿ. ಲೈಟ್ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ, ಆದರೆ ಕ್ಯಾಮ್ರಾದಲ್ಲಿ ವಿಡಿಯೋ ಸರಿಯಾಗಿ ಬರಬೇಕು, ಚೆನ್ನಾಗಿರಬೇಕು ಅಂತಂದರೆ ಲೈಟನ್ನು ಆನ್ ಮಾಡ್ಕೊಳ್ತೀನಿ ಅಷ್ಟೇ. ಇಲ್ಲ ಅಂತಂದರೆ ಈ ರೀತಿಯಾಗಿ ಒಂದು ಲೈಟಿಂಗ್ಸ್ ಅನ್ನೋದು ಇರುತ್ತೆ. ಇನ್ನೂ ಇವಾಗ ಸೂರ್ಯನೂ ಇನ್ನು ಬಂದಿರಲಿಲ್ವಲ್ಲ, ಒಂದು 6:15 ಹಂಗಾಗಿತ್ತೇನೋ ಅನ್ಕೊತೀನಿ ಟೈಮ್ ಬಂದು. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಕತ್ಲು ಥರನೇ ಇರುತ್ತೆ. ಇನ್ನು ಸೂರ್ಯ ಬಂದಿದ್ದಾದಮೇಲೆ ಆವಾಗ ಒಂದು ಸ್ವಲ್ಪ ಲೈಟಿಂಗ್ ಇನ್ನೂ ಜಾಸ್ತಿ ಜೋರಾಗಿರುತ್ತೆ. ನಾನು ವಿಡಿಯೋ ಮಾಡ್ಕೊಳ್ತೀನಿ ಅಂತಂದ್ರೇ ಲೈಟ್ಸನ್ನು ಆನ್ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ನಾನು ಇದೇ ರೀತಿಯಾಗಿಯೇ ನಾರ್ಮಲ್ ನ್ಯಾಚುರಲ್ಲು ಲೈಟಿಂಗ್ಸ್ ಅನ್ನೋದು ಇರುತ್ತಲ್ವ, ಬಾಲ್ಕನಿ ಡೋರೆಲ್ಲ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪವರ್ ಬಂದಿದ್ದ
ಅದಾದಮೇಲೆ ಒಂದು ಲೈಟನ್ನು ಆನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬೆಳಕನ್ನೋದು ಕಾಣುತ್ತೆ ಅಂತಂದ್ಬಿಟ್ಟು ನಾನು ಲೈಟನ್ನು ಆನ್ ಮಾಡ್ಕೊಳ್ತೀನಿ ಅಷ್ಟೇ. ಇವಾಗ ಕಸ ಎಲ್ಲ ಗುಡಿಸಿದ್ದಾಯಿತು. ಅದಾದಮೇಲೆ ಬೆಡ್ ಎಲ್ಲ ರೀಸೆಟ್ ಮಾಡಿ 3 ರೂಮುಗಳನ್ನು ಒರೆಸ್ಕೊಂಡು ಬಂದು ಇವಾಗ ಕಿಚನ್ ಒರೆಸ್ತಾ ಇದ್ದೀನಿ. ಈಗ ಕಿಚನ್ ಎಲ್ಲ ಒರೆಸಿದ್ದಾಯಿತು, ಹಾಲು ಒರೆಸ್ತಾ ಇದ್ದೀನಿ. ಇನ್ನು ಅವಾಗವಾಗ ಯಾರಾದರೂ ಕಮೆಂಟ್ ಮಾಡ್ತಾ ಇರ್ತಾರೆ, ಮನೆಯೆಲ್ಲ ತುಂಬ ಖಾಲಿಯಾಗಿ ಕಾಣ್ತಾ ಇದೆ ಮಂಜು, ಏನಾದರೂ ವಸ್ತುಗಳನ್ನು ತಗೊಳ್ಳಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರ. ನನಗೂ ತುಂಬಾ ಆಸೆ ಇದೆ, ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ಸಾಲಗಳೆಲ್ಲ ತೀರಿಸ್ಬಿಟ್ಟು ಆಮೇಲೆ ತಗೊಳ್ಳೋಣ ಅಂತಂದ್ಬಿಟ್ಟು, ಆದರೆ ಅವೇನೋ ತೀರ್ತಾನೇ ಇಲ್ಲ. ಒಂದೊಂದು ಸಲ ನನಗೆ ಅನಿಸ್ಬಿಡುತ್ತೆ, ಎಷ್ಟು ಅಂತಂದ್ಬಿಟ್ಟು ಈ ಸಾಲಗಳ ಕಡೆನೇ ಗಮನ ಕೊಡೋದು, ಇದ್ದರೆ ಇದ್ಕೊಂಡ್ಲಿ, ಅವನ್ನ ಹಂಗೆ ಇಟ್ಕೊಂಡು ಅಂದರೆ ಬಡ್ಡಿಗಳನ್ನ ಕಟ್ಕೊಂಡು ಹೋದರೆ ಆಯಿತು, ಏನಾದರೂ ವಸ್ತುಗಳನ್ನು ತೊಗೊಂಬಿಡೋಣ, ಎಷ್ಟು ದಿನ ಅಂತಂದ್ಬಿಟ್ಟು ಹಿಂಗೆ ಕಾಲ ಹಾಕೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಅನಿಸುತ್ತೆ. ಆದರೆ ಮನಸ್ಸು ಒಪ್ಪೋದೇ ಇಲ್ಲ ನನಗೆ. ಇಲ್ಲ ಹಂಗಂತ ಅಂದ್ಕೊಂಡು ಹೋಗಿದ್ದೀವಿ ಅಂತಂದರೆ ಇನ್ನೂ ಪಾತಾಳಕ್ಕೆ ಬಿದ್ದುಬಿಡ್ತೀವಿ. ತೀರಿಸೋಣ, ಏನೇ ಆಗಲಿ, ತುಂಬ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಆವಾಗವಾಗ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಮುಂದೆ ಒಂದು ಹೆಜ್ಜೆಯನ್ನು ಇಡ್ತಾ ಇರ್ತೀನಿ. ಈ ವರ್ಷ ಆದ್ರೂ ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ ತೀರಿಸಿ ತಗೊಳ್ಳೋಣ ಅಂತಂದ್ಬಿಟ್ಟು. ಅಂದರೆ ನೆಕ್ಸ್ಟ್ ಇಯರು ಸ್ಟಾರ್ಟಿಂಗ್ ಜಾನ್ವರಿ ಫೆಬ್ರವರಿ ಆ ಟೈಮ್ಗೆ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇನ್ನು ಮಶ್ರೂಮ್ ಎಲ್ಲ ತೊಗೊಂಬಂದಿದ್ರು ನಮ್ಮ ತಮ್ಮವರು. ಮಶ್ರೂಮ್ ಗ್ರೇವಿ ಮಾಡಿದೆ, ಅದನ್ನು ನಾನು ರೆಸಿಪಿ ಶೂಟ್ ಮಾಡ್ಕೊಳ್ಳೋದಕ್ಕೂ ಹೋಗಲಿಲ್ಲ. ಅದಾದಮೇಲೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಈ ಒಂದು ಪಾಲಕ್ ಮಸಪ್ ಸಾಂಬಾರು ಮತ್ತು ಇದೇನಪ್ಪ ಬೆಂಡೆಕಾಯಿ ಪಲ್ಯನ ಮಾಡಿದೆ. ಇನ್ನು ನೈಟ್ ಊಟಕ್ಕೆ ಮುದ್ದೆ, ಈ ಒಂದು ಪಾಲಕ್ ಮಸಪ್ ಸಾಂಬಾರು, ಬೆಂಡೆಕಾಯಿ ಪಲ್ಯ. ಈ ರೀತಿಯಾಗಿ ತರಕಾರಿಗಳೆಲ್ಲ ಜಾಸ್ತಿ ಇತ್ತಲ್ವ, ಹಾಗಾಗಿ ದಿನಾ ಒಂದೊಂದು ತರಕಾರಿ ಪಲ್ಯನ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ದಿನ ಬಂದುಬಿಟ್ಟು ಈ ಹಾಗಲಕಾಯಿ ಪಲ್ಯನ ಮಾಡಿದ್ದೆ, ಆಮೇಲೆ ನುಗ್ಗೆಕಾಯಿ ಸಾಂಬಾರನ್ನು ಮಾಡಿದ್ದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದ್ರೆ, please do like, share, comment and subscribe to my channel. Thank you for watching my video. Have a nice day. Bye bye.